ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಾನು ಇವಾಗ ಈವ್ನಿಂಗ್ 6 o'clock ಆಗಿ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟಿ ವಿ ಸೌಂಡ್ ಇದೆ, ಸೊ ಕೇಳಿಸ್ತದೆ ಏನೋ ಗೊತ್ತಿಲ್ಲ. ಸೊ ಟಿ ವಿ ಸೌಂಡ್ ಏನಾದರೂ ಬಂತು ಅಂದರೆ ನಾನು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಸೊ ಈಗ ಹೋಗಬೇಕು ತರಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಹಾಲು ತರೋಕ್ಕೆ ನಂದಿನಿ ಸ್ಟೋರ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪಾಪುನೂ ಬರ್ತಾಳೆ, ಅವಳನ್ನೂ ಕರ್ಕೊಂಡು ಹೋಗ್ತೀನಿ. ನಾನು ಬಿಟ್ಟು ಅವಳು ಇರೋದೇ ಇಲ್ಲ. ನಾನು ಹೋಗ್ತೀನಿ ಅಂತಂದರೆ ಬಿಡೋದಿಲ್ಲ, ನಾನು ಹಿಂದೆನೇ ಬಂದುಬಿಡ್ತಾಳೆ. ಸೊ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಸೋಸು ಅನ್ನೋದು ಬಿಡಬೇಕು. ಸೊ ಇವಾಗ ಮತ್ತೆ ಅಂತ ಇದ್ದೀನಿ. ಸೊ ನನ್ನ ಫ್ರೆಂಡ್, ಅಯ್ಯೋ ನನ್ನ ಮಗಳು ರೆಡಿಯಾಗಿದ್ದಾಳೆ ನೋಡಿ. ಇವಾಗ ಅವಳನ್ನ ಕರ್ಕೊಂಡು ಹೋಗಬೇಕು. ಹಾಯ್ ಮಾಡು, ಹಾಯ್ ಮಾಡು ಕೃತಿಕ್ಷಾ. ವೆರಿ ಗುಡ್. ಹೋಗೋಣ ಫ್ರೆಂಡ್ಸ್. ಇವಾಗ ನಾನು ಹಾಲು ತರೋಕ್ಕೆ ನಂದಿನಿ ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಸ್ಟೋರ್ ಸಿಕ್ಬಿಡುತ್ತೆ. ಸೊ ನಾನು 1 ಲೀಟ್ರ್ ಹಾಲು ತರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ಮಗಳು ಭಯ ಪಡ್ತಿದ್ದಾಳೆ, ಇಲ್ಲ ನಾಯಿ ಬರ್ತಾರೆ. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಅನ್ನೇ ಫ್ರೆಂಡ್ಸ್ ಇದೇ ನಮ್ಮೂರು, ಇದೇ ನಮ್ಮ ಹಳ್ಳಿ. ಸೊ ನಮ್ಮ ವಿಲೇಜ್ ಎಲ್ಲ ಹೇಗಿದೆ ಅಂತ ನೋಡಿ. ನಾನು ಅಷ್ಟಾಗಿ ಹೊರಗಡೆ ಬರಲ್ಲ. ಇಲ್ಲ ಅರ್ಧಕ್ಕರ್ಧ ಎಲ್ಲ ಖಾಲಿ ಇದೆ, ಹೊಸ ಲೇಔಟು. ಇನ್ನೂ ಯಾವ ಮನೆಗಳು ಕಟ್ತಾ ಇಲ್ಲ. ನಮ್ಮದೊಂದು ಮನೆ, ಇನ್ನೊಂದು 2-3 ಮನೆಗಳಿದ್ದಾವೆ. ಈ ಏರಿಯಾದಲ್ಲಿ ಬಂದರೆ ಮಾತ್ರ ಒಂದು ಸ್ವಲ್ಪ ಜನ. ಕಸ ನೋಡಿ ಫ್ರೆಂಡ್ಸ್ ಹೆಂಗೆ ಹಾಕವ್ರೆ, ಗುಡ್ಡೆ ಹಾಕಂಗೆ ಹಾಕವ್ರೆ. ಫ್ರೆಂಡ್ಸ್, ಈ ಹಳ್ಳಿಯಲ್ಲಿ ಈ ಥರ ವೀಡಿಯೋ ಮಾಡ್ಕೊಂಡು ಹೋದರೆ ಮಕ ನೋಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹಾಯ್ ಮಾಡ್ತಿದ್ದಾಳೆ. ನೀವು ಕೂಡ ಹಾಯ್ ಮಾಡಿ. ಸೊ ಫ್ರೆಂಡ್ಸ್, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನನ್ನ ಮಗಳು ಇಲ್ಲಿ ನಾಯಿ ಬೊಗ್ಳಿದ್ದಕ್ಕೆ ಭಯ ಪಡ್ಕೊಂಬಿಟ್ಲು. ಅದಕ್ಕೆ ಅವಳು ಎತ್ಕೊಂಡು ಕರ್ಕೊಂಬರ್ತಾಯಿದ್ದೀನಿ. ಇನ್ನೇನು ಹಾಲ್ ಸ್ಟೋರ್ ಬಂತು, ತೋರಿಸ್ತೀನಿ ಬನ್ನಿ. ಬಾಬು ಹೋಯ್ತು. ಫ್ರೆಂಡ್ಸ್, ಇದೇ ಅಂಗಡಿಯಲ್ಲಿ ನಾವು ದಿನ ನಂದಿನಿ ಹಾಲು ಮೊಸರು ತೊಗೊಂಬರೋದು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಪಾಪುನ ಕರ್ಕೊಂಡು. ಇಷ್ಟು ದಿವಸ ನಾನು ಬರ್ತಾ ಇರಲಿಲ್ಲ, ನನ್ನ ಹಸ್ಬೆಂಡೇ ತೊಗೊಂಬಂದ್ಬಿಡ್ತಾಯಿದ್ರು. ಬೈಕಲ್ಲಿ ಹೋಗಿ ಹಿಂಗೆ ಬಂದುಬಿಡ್ತಾಯಿದ್ರು. ಇನ್ಮೇಲೆ ನಾನೇ ಹೋಗೋಣ, ಪಾಪುನ ವಾಕಿಂಗು ಕರ್ಕೊಂಡು ಹೋದಂಗೆ ಆಗುತ್ತೆ. ನನ್ನ ಹಸ್ಬೆಂಡ್ ಬೇರೆ ಅಲ್ಲಿದ್ದಾರಲ್ವ, ಆ ಮನೇಲಿ ಅಜ್ಜಿ ನೋಡಿಕೊಂಡು, ಅದಕ್ಕೆ ಇಲ್ಲಿ ಬರೋದು ಬೇಡ, ನಾನೇ ತೊಗೊಂಬರೋಣ ಅಂತ 2 ಹಾಲು ಪ್ಯಾಕೆಟ್ ತಂದೆ. ಅದಕ್ಕೆ 5 ರೂಪಾಯಿ ಉಳಿತು. ಈಗ ಹಾಲು ಕಾಯಿಸ್ಕೊಟ್ಟಾಯಿತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.